ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ತುಳಸಿ ತುಂಬ ಪವಿತ್ರಳಾಗಿದ್ದು ಶ್ರೀ ವಿಷ್ಣುವಿಗೆ ಬಹಳ ಪ್ರೀತಿ ಪಾತ್ರಳಾಗಿದ್ದಾಳೆ. ತುಳಸಿ ದೇವಿಗೆ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡುವುದರಿಂದ ಮನಸ್ಸಿಗೆ ಸಂತೋಷವಾಗುವುದಲ್ಲದೆ ಮನೆಯಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತಾರೆ. ಸ್ತ್ರೀಯರಿಗೆ ತುಳಸಿ ಪೂಜೆ ಮಾಡುವುದರಿಂದ ದೀರ್ಘ ಸುಮಂಗಲಿತನ ಪ್ರಾಪ್ತಿಯಾಗುತ್ತದೆ. ಕನ್ನಿಕೆಯರು ಪ್ರತಿನಿತ್ಯ ತುಳಸಿ ಪೂಜೆ ಮಾಡುವುದರಿಂದ ಒಳ್ಳೆಯ ಯೋಗ್ಯವರ ಸಿಗುತ್ತಾನೆ. ಹಾಗೂ ಕೆಲವೊಂದು ಕಾರಣಗಳಿಂದ ಮದುವೆಯಾಗದೇ ಇರುವ ಕನ್ನಿಕೆಯರು ತುಳಸಿ ಪೂಜೆಯನ್ನು ಭಕ್ತಿಯಿಂದ ಮಾಡುವುದರಿಂದ ಅವರಿಗೆ ಕಂಕಣಬಲ ಬೇಗನೆ ಕೂಡಿಬರುತ್ತದೆ. ತುಳಸಿಯಲ್ಲಿ ಲಕ್ಷ್ಮೀದೇವಿ ಹಾಗೂ ವಿಷ್ಣುವಿನ ವಿಶೇಷ ಸನ್ನಿಧಾನವಿರುತ್ತದೆ. ಆದ್ದರಿಂದ ತುಳಸಿ ಪೂಜೆಯನ್ನು ಎಲ್ಲರೂ ಅವಶ್ಯವಾಗಿ ಮಾಡಬೇಕು. ತುಳಸಿ ಪೂಜೆ ಮಾಡುವುದರಿಂದ ಸಕಲ ಸೌಭಾಗ್ಯ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ಮನೆಯ ಮುಂದೆ ತುಳಸಿ ಗಿಡ ನೆಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬಂದು ಯಾವುದೇ ದೋಷವೂ ಮನೆಗೆ ತಟ್ಟುವುದಿಲ್ಲ. ಇಂಥ ಮಹಾಮಹಿಮಳಾದ ತುಳಸಿ ದೇವಿ ಪೂಜೆಯನ್ನು ನಾವು ನಿತ್ಯವೂ ಮಾಡಬೇಕು. ಈಗಿನ ಕಾಲದಲ್ಲಿ ಅನೇಕರಿಗೆ ಸಮಯದ ಅಭಾವ ಇರುವುದರಿಂದ ತುಂಬ ವಿವರವಾಗಿ ತುಳಸಿ ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ. ಅಂಥವರು ಪೂಜೆ ಬಿಡುವುದಕ್ಕಿಂತ ಸಂಕ್ಷಿಪ್ತ ತುಳಸಿ ಪೂಜೆಯನ್ನು ಮಾಡಬಹುದು. ಈಗ ಸಂಕ್ಷಿಪ್ತವಾಗಿ ತುಳಸಿ ಪೂಜೆಯನ್ನು ಹೇಗೆ ಮಾಡುವುದೆಂದು ನೋಡೋಣ. ಮೊದಲಿಗೆ ಮನೆ ಮುಂದೆ ಹಾಗೂ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕಿ ಅರಿಶಿಣ ಕುಂಕುಮವನ್ನು ಹಾಕಬೇಕು. ನಂತರ ಮೊದಲು ಬೆಳಿಗ್ಗೆ ಎದ್ದು ಶುಚಿರ್ಭೂತರಾಗಿ ತುಳಸಿ ಪೂಜೆಗಾಗಿ ಒಂದು ತಟ್ಟೆಯಲ್ಲಿ ಅರಿಶಿಣ ಕುಂಕುಮ ಹಾಗೂ ಒಂದು ಕಲಶದಲ್ಲಿ ಶುದ್ಧ ನೀರನ್ನು ಇಟ್ಟುಕೊಳ್ಳಬೇಕು. ಒಂದು ತುಪ್ಪದ ದೀಪ ಇಲ್ಲವೇ ಮಂಗಳಾರತಿ ತಟ್ಟೆ ಹಾಗೂ ನೈವೇದ್ಯಕ್ಕೆ ಒಂದು ಚಿಕ್ಕ ಬಟ್ಟಲಲ್ಲಿ ಬೆಲ್ಲ, ಪುಟಾಣಿ ಸಕ್ಕರೆ, ಕಲ್ಲು ಸಕ್ಕರೆ, ಹಣ್ಣು ಹೀಗೆ ನಿಮಗೆ ಯಾವುದು ಅನುಕೂಲವೋ ಅದನ್ನು ಇಟ್ಟುಕೊಳ್ಳಬೇಕು. ತುಳಸಿ ಪೂಜೆ ಮಾಡುವಾಗ ಒಂದು ಚಿಕ್ಕ ಡೊಗ್ಗಾಲ್ ಕೃಷ್ಣನನ್ನು ತುಳಸಿ ಕಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದು. ಲಭ್ಯವಿಲ್ಲದಿದ್ದರೆ ಅಲ್ಲಿ ಕೃಷ್ಣನ ಮೂರ್ತಿ ಇದೆ ಎಂದು ಅನುಸಂಧಾನ ಮಾಡಿ ಪೂಜೆ ಮಾಡಬಹುದು. ಮೊದಲಿಗೆ ಕಲಶದ ಶುದ್ಧ ನೀರನ್ನು ತುಳಸಿ ಹಾಗೂ ಶ್ರೀಕೃಷ್ಣನಿಗೆ ಅಭಿಷೇಕವೆಂದು ಅನುಸಂಧಾನ ಮಾಡಿ ನೀರನ್ನು ಹಾಕಿ ಅರಿಶಿಣ ಕುಂಕುಮ ಏರಿಸಬೇಕು. ಪುಷ್ಪ ಗೆಜ್ಜೆ ವಸ್ತ್ರಗಳು ಇದ್ದರೆ ಅದನ್ನು ಏರಿಸಬೇಕು. ಗೆಜ್ಜೆ ವಸ್ತ್ರ ಹಾಗೂ ಪುಷ್ಪ ಪ್ರತಿನಿತ್ಯ ಲಭ್ಯವಿಲ್ಲದಿದ್ದರೆ ಮಂಗಳವಾರ, ಶುಕ್ರವಾರ, ಹಬ್ಬ ಹರಿದಿನಗಳು, ದ್ವಾದಶಿ ದಿನಗಳಲ್ಲಿ ಏರಿಸಬಹುದು. ನಂತರ ನೈವೇದ್ಯ ಮಾಡಿ ಈ ರೀತಿ ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ನಿಂತು ತುಳಸಿ ಪೂಜೆಯನ್ನು ಮಾಡಬೇಕು. ತುಳಸಿ ಪೂಜೆಯನ್ನು ಸಾಧ್ಯವಾದಷ್ಟು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗೆ ನಿಂತು ಮಾಡಬೇಕು. ತುಳಸಿ ಪೂಜೆ ಮಾಡುವಾಗ 2 ಶ್ಲೋಕಗಳನ್ನು ಹೇಳಿಕೊಳ್ಳಬೇಕು. ಶ್ಲೋಕಗಳು: ಪ್ರಸೀದ ತುಳಸೀ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಹಂ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಈ ಶ್ಲೋಕಗಳನ್ನು ತುಳಸಿ ಪೂಜೆ ಮಾಡುವಾಗ ಹೇಳಿಕೊಳ್ಳಬೇಕು.
ಮಂಗಳಾರತಿ ಇಲ್ಲವೇ ತುಪ್ಪದ ದೀಪವನ್ನು ಹಚ್ಚಬೇಕು. ತುಳಸಿಯ ಮುಂಭಾಗದಲ್ಲಿ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀ ಗೋಪಾಲಕೃಷ್ಣ ದೇವರು ನೆಲೆಸಿರುತ್ತಾರೆ. ಹಾಗೂ ತುಳಸಿಯ ಬಲಭಾಗದಲ್ಲಿ ಸೀತಾಪತಿ ಶ್ರೀರಾಮಚಂದ್ರ ದೇವರು ನೆಲೆಸಿರುತ್ತಾರೆ. ತುಳಸಿಯ ಹಿಂಭಾಗದಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸ ದೇವರು ಹಾಗೂ ಎಡಭಾಗದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಸನ್ನಿಧಾನವಿರುತ್ತದೆ. ತುಳಸಿ ದೇವಿಯ ಬುಡದಲ್ಲಿ ಶ್ರೀ ವಿಷ್ಣುವಿನ ವಿಶೇಷ ಸನ್ನಿಧಾನ ಇರುತ್ತದೆ. ಈ ರೀತಿ ನಾವು ಪ್ರತಿನಿತ್ಯ ತುಳಸಿ ಪೂಜೆ ಮಾಡುವಾಗ ಅನುಸಂಧಾನ ಮಾಡಬೇಕು. ಕೆಲವರು ತೀರ್ಥವನ್ನು ತೆಗೆದುಕೊಳ್ಳದೆ ಏನನ್ನೂ ಸ್ವೀಕರಿಸುವುದಿಲ್ಲ ಎಂದು ಸಂಕಲ್ಪ ಮಾಡಿರುತ್ತಾರೆ. ಅಂಥವರು ದೇವಸ್ಥಾನಕ್ಕೆ ಹೋಗಿ ತೀರ್ಥ ತೆಗೆದುಕೊಳ್ಳಲು ಆಗದೇ ಇದ್ದಾಗ ಅಥವಾ ಮನೆಯಲ್ಲಿ ದೇವರ ಪೂಜೆ ಮಾಡಿ ತೀರ್ಥವನ್ನು ತೆಗೆದುಕೊಳ್ಳಲು ಆಗದಿದ್ದಾಗ ತುಳಸಿ ದೇವಿ ಪೂಜೆ ಮಾಡಿ ಈ ರೀತಿ ತುಳಸಿಯ ತೀರ್ಥವನ್ನು ತೆಗೆದುಕೊಂಡು ಸ್ವೀಕರಿಸಬಹುದು. ಆದರೆ ಎಂಜಲು ಆಗದಂತೆ ದೂರದಲ್ಲಿ ತೀರ್ಥವನ್ನು ಸ್ವೀಕರಿಸಿ ಕೈಯನ್ನು ತೊಳೆದುಕೊಳ್ಳಬೇಕು. ನಂತರ ತುಳಸಿಗೆ 3 ಅಥವಾ 5 ಪ್ರದಕ್ಷಿಣೆಗಳನ್ನು ಹಾಕಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ಭಗವಂತನಿಗೆ ಸಮರ್ಪಿಸಬೇಕು. ಈ ರೀತಿ ಸಂಕ್ಷಿಪ್ತ ತುಳಸಿ ಪೂಜೆಯನ್ನು ಮಾಡುವುದರಿಂದಲೂ ಅನಂತ ಫಲವಿದೆ.